ಬಾರಿ ಗಾಂಧೀಜಿ ಭಾವಚಿತ್ರಕ್ಕೆ ಹಾಕಿದ ಹಾರ ಜಾರಿ ಹೋಗಿದೆ. ಹುತಾತ್ಮರ ದಿನಾಚರಣೆಯಲ್ಲಿ ಸಿಎಂ ಎಚ್ಡಿಕೆಗೆ ಕಸಿವಿಸಿ ಉಂಟಾಯಿತು. ಹಾರ ಹಾಕೋದಿಕ್ಕೆ ಅಂತ ಸಿಎಂ ತೆರಳಿದಾಗ ಅದು ಜಾರಿ ಬಿತ್ತು. ಮೊದಲೇ ಹಾಕಿದ್ದ ಹಾರ ಬಿದ್ದ ಹಾರವನ್ನ ಎತ್ತಿ ಹಿಡಿಯೋದಿಕ್ಕೆ ಹೋದಾಗ ಜಾರಿ ಬಿತ್ತು. ನಂತರ ಸಿಎಂ ಹಾಕಿದ್ದ ಹಾರ ಸರಿಪಡಿಸ್ತಾ ಇದ್ದಂತೆ ಅದು ಕೂಡ ಜಾರಿ ಬಿತ್ತು. ದೊಡ್ಡ ಹಾರ ವಿಧಾನಸೌಧದಲ್ಲಿ ಹುತಾತ್ಮರ ದಿನಾಚರಣೆಯ ಸಂದರ್ಭದಲ್ಲಿ ಜಾರಿ ಬಿದ್ದಂತಹ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಹುತಾತ್ಮ ದಿನಾಚರಣೆಯಲ್ಲಿ ಹಾರ ಪದೇ ಪದೇ ಜಾರಿ ಬೀಳ್ತಾ ಇರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಎಷ್ಟೊತ್ತಿಗಾಯ್ತು, ಯಾಕಾಯ್ತು ಹೀಗೆ? ಸುಕನ್ಯಾ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದವರ ಸ್ಮರಣಾರ್ಥವಾಗಿ ಹುತಾತ್ಮ ದಿನಾಚರಣೆಯನ್ನ ಇವತ್ತು ವಿಧಾನಸೌಧದಲ್ಲಿ ಆಚರಿಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ವಿಧಾನಸೌಧ ಆವರಣದಲ್ಲಿರುವಂತಹ ಗಾಂಧಿ ಪ್ರತಿಮೆ ಬಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್ ಸೇರಿದಂತೆ ಸಚಿವರೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಇರಿಸಲಾಗಿದ್ದಂತಹ ಗಾಂಧಿ ಭಾವಚಿತ್ರಕ್ಕೆ ದೊಡ್ಡ ಒಂದು ಹಾರವನ್ನ ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಮುಖ್ಯಮಂತ್ರಿಗಳು ಗಾಂಧಿ ಭಾವಚಿತ್ರಕ್ಕೆ ಹಾರವನ್ನ ಹಾಕುವಂತಹ ಮುನ್ನವೇ ಆ ಭಾವಚಿತ್ರಕ್ಕೆ ದೊಡ್ಡದಾದಂತಹ ಮತ್ತೊಂದು ಹಾರವನ್ನ ಅಳವಡಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾರವನ್ನ ಹಾಕೋದಕ್ಕೆ ಪ್ರಯತ್ನ ಮಾಡುವಂತಹ ಸಂದರ್ಭದಲ್ಲಿ ಮೊದಲೇ ಇಟ್ಟಿದ್ದಂತಹ ಹಾರ ಜಾರಿ ಕೆಳಗಡೆ ಬಿದ್ದಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳೇ ಸ್ವತಃ ತಾವು ಆ ಒಂದು ಹಾರವನ್ನ ಮೇಲೆತ್ತಿ ಸರಿಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಳವಡಿಸಿದಂತಹ ಹಾರ ಜಾರಿ ಕೆಳಗಡೆ ಬಿದ್ದಿತ್ತು. ಈ ರೀತಿಯಾಗಿ 2-3 ಬಾರಿ ಮುಖ್ಯಮಂತ್ರಿಗಳು ಹಾರವನ್ನ ಹಾಕೋದಕ್ಕೆ ಪ್ರಯತ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಹಾರ ಜಾರಿ ಬೀಳುವಂತದ್ದು, ಈ ರೀತಿಯ ಘಟನೆ ನಡೆದಿರುವಂತದ್ದು. ವಿಧಾನಸೌಧ ಆವರಣದಲ್ಲಿ ಇವತ್ತು ಹುತಾತ್ಮರ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸುಕನ್ಯಾ, ಧನ್ಯವಾದ ಕಿರಣ್.